ವಿಸ್ತೀರ್ಣ ಕಂಡುಹಿಡಿಯೋದು. ಅದೇ ಥರ ಕಂಸದ ಉದ್ದ ಕಂಡುಹಿಡಿಯೋ ಸೂತ್ರ ಅಂದರೆ ಥೀಟಾ ಬೈ 360 ಡಿಗ್ರಿ ಇಂಟು 2πr. ಈ ಒಂದು ಸೂತ್ರಗಳನ್ನು ಯಾವ ರೀತಿ ಬರುತ್ತೆ ಅಂತೇಳಿ ಅಧ್ಯಯನ ಮಾಡ್ತೀವಿ. ಅದೇ ಥರ ಈ ಸೂತ್ರಗಳ ಮೇಲೆ 1-2 ಲೆಕ್ಕಗಳನ್ನು ನಾವು ಇಲ್ಲಿ ಅಭ್ಯಾಸವನ್ನು ಮಾಡಿದ್ದೀವಿ, ಬಿಡಿಸೋದಕ್ಕೆ ಪ್ರಯತ್ನ ಮಾಡಿದ್ವಿ. ಅದೇ ಥರ ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರುವಂಥ ಒಂದು ಚಾಪ್ಟರ್ ಆಗಿರೋದ್ರಿಂದ ಹೆಚ್ಚು ಕಡಿಮೆ 4-5 ವರ್ಷಗಳಿಗೆ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳಿರೋದ್ರಿಂದ ನಾವು ಇನ್ನೊಂದಿಷ್ಟು ಸಮಸ್ಯೆಗಳನ್ನು ಈ ಒಂದು ಘಟಕದಲ್ಲಿ ಬಿಡಿಸುವಂಥ ಒಂದು ಪ್ರಯತ್ನ ಮಾಡೋಣ. ಸೊ ಹಾಗಾಗಿ ನಾವು ಮತ್ತೆ ಇವತ್ತಿನ ಒಂದು ಘಟಕದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಮತ್ತೆ ನಾವು ಬಿಡಿಸೋಣ. ಸೊ ಹಾಗಾಗಿ ಹೋಗಿ ನಂತರದ ಒಂದು ಲೆಸನ್ ಇದ್ದಾರೆ. ಒಂದು ತ್ರಿಜ್ಯದ ಒಂದು ವೃತ್ತದ ತ್ರಿಜ್ಯಾತರ ಖಂಡದ ತ್ರಿಜ್ಯವು ಆರು ಸೆಂಟಿಮೀಟರ್ ಮತ್ತು ತ್ರಿಜ್ಯಾತರ ಖಂಡದ ಕೋನವು ತ್ರಿಜ್ಯಾತರ ಖಂಡದ ಕೋನವು 60 ಡಿಗ್ರಿ ಆದರೆ ಒಂದು ವೃತ್ತದ ತ್ರಿಜ್ಯ ಇದೆ. ತ್ರಿಜ್ಯ ಎಷ್ಟು ತ್ರಿಜ್ಯ 6 ಸೆಂಟಿಮೀಟರ್ ಇದೆ ಅಲ್ವಾ? ತ್ರಿಜ್ಯ 6 ಸೆಂಟಿಮೀಟರ್. ಅದೇ ಥರ ತ್ರಿಜ್ಯಾತರ ಖಂಡದ ಕೋನ 60 ಡಿಗ್ರಿ ಇದೆ ಅಲ್ವಾ? ಹಾಗಾದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಒಂದು ಚಿಕ್ಕದಾಗಿ ವೃತ್ತವನ್ನು ಹೇಳ್ತಾರ. ಹೀಗೆ ತ್ರಿಜ್ಯಾತರ ಖಂಡ ತ್ರಿಜ್ಯ ಸೆಂಟಿಮೀಟರ್ 6 ಸೆಂಟಿಮೀಟರ್ ಇದೆ. ತ್ರಿಜ್ಯಾತರ ಖಂಡದ ಕೋನ ಅಂದರೆ ಇದು ಥೀಟಾ ಎಷ್ಟು ಡಿಗ್ರಿ 60 ಡಿಗ್ರಿ ಇದೆ ಅಲ್ವಾ? ನಾವೇನು ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಅಲ್ವಾ? ಸೊ ಕೊಟ್ಟಿರೋದನ್ನು ನೋಡಬೇಕು. R = 6 ಸೆಂಟಿಮೀಟರ್, ಥೀಟಾ = ಡಿಗ್ರಿ 60 ಡಿಗ್ರಿ ಅಲ್ವಾ? ನಾವು ಕಂಡುಹಿಡಿಯಬೇಕಾದ ಯಾವುದು? ತ್ರಿಜ್ಯಾತರ ಖಂಡದ ವಿಸ್ತೀರ್ಣ ಸೂತ್ರ ಥೀಟಾ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಇದು ಸೂತ್ರ ಅಲ್ವಾ? ಈಗ ಥೀಟಾ ಎಷ್ಟು 60 ಡಿಗ್ರಿ ಬೈ 360 ಡಿಗ್ರಿ ಇಂಟು ಪೈ ಅಂದರೆ 22/7 ಇಂಟು ಆರ್ ಸ್ಕ್ವೇರ್ ಅಂತಂದರೆ ಆರ್ ಸ್ಕ್ವೇರ್ ಅಂದರೆ ತ್ರಿಜ್ಯವನ್ನು 2 ಬಾರಿ ಗುಣಿಸಬೇಕು. ತ್ರಿಜ್ಯ ಎಷ್ಟು 6 ಇಂಟು 4. ಸೊ ಈಗ 61 66 ಅಲ್ವಾ? ಸೊ ಮತ್ತೆ ಈ 6 ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದು 20.
22 ಇಂಟು 6 ಹೋಲ್ ಬೈ 7 ಅಂದರೆ 22 ಅಂದರೆ 132 ಬೈ 7 ಆಗುತ್ತೆ. ಸೊ ಇದನ್ನ ಇಷ್ಟಕ್ಕೆ ನಿಲ್ಲಿಸ್ಬೋದು, ಇಲ್ಲಾಂದರೆ ಆರಿಸಿ ಇರ್ತೀನಿ ಅಂತಂದರೆ ಭಾಗಿಸ್ಬೋದು. ಭಾಗಿಸಿದ್ರೆ 7 ಸೊ 7 6 62 ಆಯಿತು, 7 56 ಆಯಿತು. ಎಷ್ಟು ಇರುವಂತೆ 6 ಇತ್ತು, ಪಾಯಿಂಟ್ ಕೊಟ್ಟಿದ್ದು 64, 7 56 ಅಲ್ವಾ, 4 ಇತ್ತು, 4 ಅಂದರೆ 40 7 18.85 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಈ ಒಂದು ತ್ರಿಜ್ಯಾದ ಕಲಿಸಿದೆಯಾ 18.85 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಇದೆಯಾ? ಸೊ ಮೊದಲು ಏನು ಮಾಡ್ತೀವಿ ನಾವು ಕೊಟ್ಟಿರೋದನ್ನು ಬರ್ಕೋಬೇಕು, ಮೇಲೆ ಕೊಟ್ಟಿರೋದ್ರ ಬೆಲೆಗಳನ್ನು ಈಗ ಬರ್ಕೊಂಡು ನಮಗೆ ಲೆಕ್ಕ ಮಾಡೋಕ್ಕೆ ಸುಲಭವಾಗುತ್ತೆ. ಸೊ 6 ಸೆಂಟಿಮೀಟರ್ ಇದೆ, ಇದೆ. ತ್ರಿಜ್ಯಾದ ಕನ್ನಡ ಸೂತ್ರವನ್ನು ಬರ್ಕೊಂಡಿದ್ದೀವಿ. ಥೀಟಾ 360 ಡಿಗ್ರಿ ಇಟ್ಟು ಮೈನಸ್ ಸೂತ್ರ ಥೀಟಾ 6 ಡಿಗ್ರಿ -360 ಡಿಗ್ರಿ ಇದು 22/7 ಇಂಟು r² ಅಂದರೆ 6 ಇಂಟು 6. ನಂತರ 60/360 ಅಂದರೆ 1/2 ಬರುತ್ತೆ. 18.5 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆಯಾ? ಸೊ ಈಗ ಇನ್ನೊಂದು ಲೆಕ್ಕವನ್ನು ಮಾಡೋಣ. ಕೊನೆಗೆ 22 ಸೆಂಟಿಮೀಟರ್ ಇರುವ ಪರಿಧಿಯು 22 ಸೆಂಟಿಮೀಟರ್ ಇರುವ ಒಂದು ವೃತ್ತ ಚತುರ್ಭುಜ ಭಾಗದ ಚತುರ್ಭುಜ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಒಂದು ವೃತ್ತ ಚತುರ್ಥಕ ಭಾಗ ಅಂತ ಕೇಳಿದೆ. ಸೊ ವೃತ್ತ ಚತುರ್ಥಕ ಅಂದರೆ ಒಂದು ಪರಿಧಿ ಕೇಳಿದೆ. ಸೊ ಪರಿಧಿಯನ್ನು ಸೂತ್ರ ನಮ್ಗೆ ಗೊತ್ತಿದೆ, ಸಿ ಏನು 2πr. ಇಲ್ಲಿ ಪರಿಧಿ ಎಷ್ಟು ಸೆಂಟಿಮೀಟರ್ ಇದೆ? ಸಿ ಅಂದರೆ 22 ಸೆಂಟಿಮೀಟರ್ ಇದೆ, ಅದನ್ನು ಬರ್ಕೊಬೇಕು. ಅರ್ಥಕ್ಕಿದೆಯಾ? ಸೊ ನೆಕ್ಸ್ಟು 2 ಇಂಟು ಪೈ ಅಂದರೆ 22/7 ಇಂಟು ಆರ್ ಅನ್ನು ಹಾಗೆ ಬರ್ಕೋಬೇಕು, ಯಾಕಂದರೆ ಆರ್ನ ಬೆಲೆ ನಮಗೆ ಗೊತ್ತಿಲ್ಲ. ಅರ್ಥಕ್ಕಿದೆಯಾ? ಸೊ ಹಾಗಾಗಿ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ 22 ಈ 22 ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದು ಇಲ್ಲಿ 2/2/7 ಈ ಕಡೆಗೆ 1 ಮತ್ತು 7 ತ್ರಿಜ್ಯ 7/2 ಅಲ್ಲಿ ಇನ್ನೊಂದಿದೆ ವೃತ್ತ ಚತುರ್ಥಕ ಭಾಗ ಅಂತ ಕೇಳಿದರೆ. ವೃತ್ತ ಚತುರ್ಥಕ ಭಾಗ ಅಂತ ಹೇಳಿದರೆ ಚತುರ್ಥಕ ಅಂದರೆ ಏನು? 4 ಭಾಗ ಅಂತಂದರೆ. ಸೊ ಈಗ ವೃತ್ತವನ್ನು ಸಮನಾದ 4 ಭಾಗವನ್ನು ಹೀಗೆ ಸಮನಾದ 4 ಭಾಗ ಮಾಡಿದ್ರೆ ನೋಡ್ಕೊಳ್ಳಿ, ಇದು ವೃತ್ತ ಕೇಂದ್ರ ಅಲ್ವಾ? ಇದು ವೃತ್ತ ಕೇಂದ್ರ
ಬಿ ಸಿ ಇದು ಡಿ. ಇಲ್ಲಿ ಇದು ಎಷ್ಟು ಡಿಗ್ರಿ ಇರುತ್ತೆ, ಇದೆಷ್ಟು ಡಿಗ್ರಿ ಇರುತ್ತೆ, ಇದೆಷ್ಟು ಒಟ್ಟು ಟೋಟಲ್ ಆಗಿ ಎಷ್ಟು ಡಿಗ್ರಿ 360 ಡಿಗ್ರಿ ಇರುತ್ತೆ. ಎಷ್ಟು ಭಾಗ ಇರುತ್ತೆ, 4 ಭಾಗ ಇರುತ್ತೆ. ಸೊ 360 4 ಭಾಗಿಸ್ಬೇಕು. ಭಾಗಿಸಿದ್ರೆ ನಮಗೆ ಎಷ್ಟು ಡಿಗ್ರಿ ಬರುತ್ತೆ ಅಂದರೆ ಪ್ರತಿಯೊಂದು ಕೋನಕ್ಕೆ 90 ಡಿಗ್ರಿ ಬರುತ್ತೆ. 90 ಡಿಗ್ರಿ ಅನ್ನೋದು ಯಾವುದು, ಥೀಟಾ. ಥೀಟಾ ಎಷ್ಟು ಡಿಗ್ರಿ, 90 ಡಿಗ್ರಿ. ಅದು ಹೇಗೆ ಮಾಡ್ಕೊಂಡ್ರೆ ಥೀಟಾ ಇಕ್ವಲ್ಟು 360 ಡಿಗ್ರಿ ಡಿವೈಡೆಡ್ ಬೈ ಟೋಟಲ್ ಆಗಿ ಎಷ್ಟು ಭಾಗ, 4 ಭಾಗ. 4ನೇ ಯಾಕೆ ಕೊಡಬೇಕು ಅಂದರೆ ಅಲ್ಲಿ ಕೇಳಿರೋದು ಚತುರ್ಥಕ, ಚತುರ್ಥಿ ಅಂದರೆ 4, ಚತುರ್ಥಕ ಅಂದರೆ 4 ಆಗುತ್ತೆ. ಸೊ ಥೀಟಾ ಇಕ್ವಲ್ಟು 360 ಡಿವೈಡೆಡ್ ಬೈ 4. 4ನೇ ಭಾಗಿಸಿದ್ರೆ 90 ಡಿಗ್ರಿನೇ ಬರುತ್ತೆ. ಅದೇ ಥೀಟಾದ ಬೆಲೆ. ಈಗ ಏನು ಮಾಡಬೇಕು ನಾವು ಅಂದರೆ ಇದು ತ್ರಿಜ್ಯ, ಇದು ತ್ರಿಜ್ಯದ. ತ್ರಿಜ್ಯದ ಬೆಲೆ ಇಲ್ಲಿ ಬಿಟ್ಟಿದ್ದೀನಿ ನಾನು ಎಷ್ಟು, 7/2. ಸೊ ಇದು ಎಷ್ಟು, 7/2. ಇದೆಷ್ಟು, 7/2. ಅರ್ಥಾಗ್ತಿದೆಯಾ? ಇದೆಷ್ಟು, 7/2. ಅರ್ಥಾಗ್ತಿದೆಯಾ? ಸೊ ಹಾಗಾಗಿ ಈಗ ಒಂದು ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ನಾವು. ಒಂದು ಭಾಗದ ವಿಸ್ತೀರ್ಣ ಕಂಡುಹಿಡಿದ್ರೆ therefore ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ theta by 360 degree into pi r square. Theta by 360 degree into pi r square. So theta ಅಂದ್ರೆ ಎಷ್ಟು, theta ಅಂದ್ರೆ ಇಲ್ಲಿದೆ 90 ಡಿಗ್ರಿ by 360 ಡಿಗ್ರಿ into pi ಅಂದ್ರೆ ಅಕ್ಷರಗಳಲ್ಲಿ ಮಾಡು r square ಅಂತಂದ್ರೆ 7/2 into ಇಲ್ಲಿ ನೋಡಬೇಕು ಭಾಗಕ್ಕೆ ಏನಾದರೂ ಬರ್ತಾನೆ. ಸೊ 91 94 ಇಲ್ಲಿ ಉಳಿಯೋದು 1/4 ಇಂಟು ಎಷ್ಟು 22/7. ನೋಡಿ ಈ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಉಳಿಯೋದು 2/4 ಇಂಟು 22/7. ಅರ್ಥಾಗ್ತಿದೆಯಾ? ಎರಡರಿಂದ ಭಾಗಿಸ್ಬೋದು. 2/4 11 22 ಅಲ್ವಾ? ನಂತರ 11 7 77 11 77 8 ಬರುತ್ತೆ. ಸೆಂಟಿಮೀಟರ್ ಸ್ಕ್ವೇರ್. ಇಷ್ಟು ಸಾಲು ನಿಲ್ಲಿಸ್ಬೋದು. ಇಲ್ಲ ಭಾಗಿಸ್ಬೋದು. ಭಾಗಿಸಿದ್ರೆ 8 8 9 72 72 5 50 ಎಂಟಾದರೆ 41 2 ಉಳಿದು 24 14 4 ಉಳಿದು 40 ಸೊ ಹಾಗಾಗಿ ಆ ಚತುರ್ಥಕ ಭಾಗದ ವಿಸ್ತೀರ್ಣ ಏನಿರುತ್ತೆ 9.625 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಇದೆಯಾ? ಇಲ್ಲಿ ಮತ್ತೆ ನಮ್ಮಲ್ಲಿ ಚತುರ್ಥಕವನ್ನು ಕೊಟ್ಟಿದ್ದು ಪರಿಧಿಯನ್ನು ಕೊಟ್ಟಿದ್ದು ಪರಿಧಿಯನ್ನು ಇಟ್ಕೊಂಡು ನಾವು ಯಾವ ಬೆಲೆ ಕಂಡುಹಿಡಿಯಬೇಕು, ತ್ರಿಜ್ಯದ ಬೆಲೆ ಕಂಡುಹಿಡಿಯಬೇಕು. ಸೊ ತ್ರಿಜ್ಯವನ್ನು ಕಂಡುಹಿಡಿಕೊಂಡ್ರೆ 6 7/2 ಆಗುತ್ತೆ. ಆಯಿತಾ? 6 7/2. ನಂತರ ಚತುರ್ಥಕವನ್ನು ಕೊಟ್ಟಿರೋದ್ರಿಂದ ಒಟ್ಟು ಕೋನದ 360 ಡಿಗ್ರಿ ಡಿವೈಡೆಡ್ ಬೈ 4 90 ಡಿಗ್ರಿ ಅಲ್ವಾ? ಸೊ ಥೀಟಾ
ಮುಂದಿನ ಉದ್ದ 14 ಸೆಂಟಿಮೀಟರ್ ಆಗಿದೆ. ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಒಂದು ಗಡಿಯಾರದಲ್ಲಿ ನಿಮಿಷದ ಮುಂದಿನ ಉದ್ದ 4 ಸೆಂಟಿಮೀಟರ್. ಇಲ್ಲಿ ಗಡಿಯಾರ ಯಾವಾಗ ಸಿಗುತ್ತೆ ವೃತ್ತಾಕೃತಿಯಲ್ಲಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಹೀಗೆ ಇದು ಗಡಿಯಾರ ಮಧ್ಯಭಾಗ. ಇಲ್ಲಿ 3 ಕೋಣೆಗಳಲ್ಲಿ ಏನು ಮಾಡ್ತಾರೆ ಸೇರಿಸಿ ಅಲ್ವಾ. ಸೊ ಈಗ ಏನು ಮಾಡಬೇಕು ಅಂದರೆ ಗಡಿಯಾರವನ್ನು ಹೀಗೆ ನೋಡಿ, ಇದು 12 ಅಂತ ಇರುತ್ತಲ್ವಾ, ಇದು 3 ಅಂತ ಇರುತ್ತೆ, ಇದು 6, ಇದು 9 ಅಂತ ಅಲ್ವಾ. ಸೊ ಇವುಗಳ ಮಧ್ಯೆ 1 2 ಈ ಬರುತ್ತೆ. ಇದು 1 ಗಂಟೆ, ಇದು 2 ಗಂಟೆ ಒಟ್ಟು 12 ಇವು ಗೊತ್ತಿದೆ ನಿಮಗೆ. 12 ಗಂಟೆಗಳನ್ನು ತೋರಿಸುವಂಥ ಸಂಕೇತಗಳು ಇರ್ತವೆ. ಹಾಗಾಗಿ 3 4 5 6 ಸೊ ಇದೆಲ್ಲ ಕೂಡ ನಿಮಿಷಗಳ ಮೌಲ್ಯವನ್ನು ಇದು ಸೆಂಟಿಮೀಟರ್ ಇದೆ, 4 ಸೆಂಟಿಮೀಟರ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಈಗ ನೋಡಬೇಕು, ಇಲ್ಲಿ ಇದು 1, ಇದು 2 ಎಷ್ಟು ನಿಮಿಷದಲ್ಲಿ ಅಂತ ಕೇಳಿದ್ರೆ ಇದು 1 ಗಂಟೆಯನ್ನು ಸೂಚಿಸುವಂಥದ್ದು ವಿಸ್ತೀರ್ಣ ಅಲ್ವಾ. ಸೊ ಇವುಗಳ ಮಧ್ಯ ಎಷ್ಟು ಇದಿರುತ್ತೆ ಅಂದರೆ ಇವುಗಳ ಮಧ್ಯೆ ಮತ್ತೆ ಎಷ್ಟು 5 ನಿಮಿಷದಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣ ಅಂದರೆ 5 ನಿಮಿಷ. ಇದು ನಿಮಿಷದ ಮೊದಲು ಇಲ್ಲಿಂದ ಇಲ್ಲಿಗೆ ಬಂದರೆ 5 ನಿಮಿಷ ಅಂತೀವಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಬಂದರೆ 10 ನಿಮಿಷ, ಇಲ್ಲಿಂದ ಇಲ್ಲಿಗೆ ಬಂದರೆ 15 ನಿಮಿಷ. ಸೊ ಈ ಥರ ನಾವು ಲೆಕ್ಕವನ್ನು ಮಾಡ್ಕೊಂಡು ಹೋಗ್ತೀವಿ ಅಲ್ವಾ. ಹಾಗಾಗಿ 5 ನಿಮಿಷದಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ತ್ರಿಜ್ಯ ಎಷ್ಟು ಸೆಂಟಿಮೀಟರ್ ಆಗಿರುತ್ತೆ ಅಂದರೆ ತ್ರಿಜ್ಯ 6 ಇದ್ಕೊಂಡು 14 ಸೆಂಟಿಮೀಟರ್ ಆಗಿರುತ್ತೆ. ತ್ರಿಜ್ಯ ಎಷ್ಟು ಸೆಂಟಿಮೀಟರ್ 14 ಸೆಂಟಿಮೀಟರ್ ಆಗಿರುತ್ತೆ. ಸೊ ಆಮೇಲೆ ಈ ಕಡೆ ನೋಡಬೇಕು. ಸೊ 5 ನಿಮಿಷದಲ್ಲಿ ಕ್ರಮಿಸಿದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. 5 ನಿಮಿಷದಲ್ಲಿ ಉಂಟು ಮಾಡುವ ಕೋನವನ್ನು ಕಂಡುಹಿಡಿಯಬೇಕು. 5 ನಿಮಿಷದಲ್ಲಿ ಉಂಟು ಮಾಡುವ ಕೋನ ಗೊತ್ತಿದೆ. 1 ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷ ಅಲ್ವಾ. ಉಂಟು ಮಾಡುವ ಕೋನ ನೋಡಿ, ಈ ಗಡಿಯಾರದಲ್ಲಿ ಮಧ್ಯಭಾಗದಲ್ಲಿ ಬಂದರೆ ಟೋಟಲ್ ಆಗಿ ಎಷ್ಟು ಡಿಗ್ರಿ ಇರುತ್ತೆ? 360 ಡಿಗ್ರಿ ಅಲ್ವಾ. ಡಿವೈಡೆಡ್ ಬೈ ಟೋಟಲ್ ಆಗಿ ಎಷ್ಟು ಸಂಖ್ಯೆಗಳನ್ನು ಬರಬೇಕು ನಾವು? 12 ಸಂಖ್ಯೆಗಳು ಇರ್ತವೆ ಅಂದರೆ 12 ಗಂಟೆಯನ್ನು ಸೂಚಿಸುವಂಥದ್ದು. ಸೊ 360 ಡಿವೈಡೆಡ್ ಬೈ 12 ಆಗುತ್ತೆ. ಸೊ
30 ಡಿಗ್ರಿ. ಥೀಟಾ ಡಿಗ್ರಿ 30 ಡಿಗ್ರಿ ಆಗಿರುತ್ತೆ ಅಂತ ಇದೆಯಾ? ಸೊ ಹಾಗಾಗಿ ಎಷ್ಟು ಡಿಗ್ರಿ? 30 ಡಿಗ್ರಿ. ಇದೆಷ್ಟು? 30 ಮತ್ತೆ ಅರ್ಥಾಗ್ತಿದೆಯಾ? ಇದು 30, ಇದು 30, ಇದೆಷ್ಟು? 90. ಅರ್ಥಾಗ್ತಿದೆ? 30, 30, 30, 90, 120, 150, 180, ಮತ್ತು 210, 240, 270, 300, 330, 360. ಟೋಟಲಾಗಿ 360 ಡಿಗ್ರಿ. ಈಗ 5 ನಿಮಿಷದಲ್ಲಿ ಕ್ರಮಿಸಿದ ದೂರ, 5 ನಿಮಿಷದಲ್ಲಿ ಕ್ರಮಿಸುವ ವಿಸ್ತೀರ್ಣ is equal to theta by 360 degree into pi r square ಆಗುತ್ತೆ. theta by 360 degree into pi r square. theta ಎಷ್ಟು? 30 ಡಿಗ್ರಿ by 360 ಡಿಗ್ರಿ ಬರ್ತಿದೆಯಾ? 30 ಡಿಗ್ರಿ by 360 ಡಿಗ್ರಿ into pi ಅಂದರೆ 22 by 7 into r ಅಂದರೆ 14 into 14 ಬರ್ತಿದೆಯಾ? 4 into 14 31 12 36 ಅಲ್ವಾ? 12 ಬಂದರೆ 7 14. ಸೊ ಈಗ ನೀವು ಇರೋದು 22 ಇಂಟು 2 ಇಂಟು 14 ಓಲ್ಡ್ 12 ನಂತರ 2 ಆಗುತ್ತೆ 12 ಆಗುತ್ತೆ. ಈಗ ಮತ್ತೆ 2 3 6 2 7 14 ಟೋಟಲ್ ಆಗಿ 22 ಇಂಟು 22 22 ಇಂಟು 7 ಡಿವೈಡೆಡ್ ಬೈ 3. ಸೊ 32 36 ಅಂತ 7 7 ಸೊ ಇದು 22 ಇಂಟು 2 22 ಇಂಟು 2 ಇಂಟು 14 ಡಿವೈಡೆಡ್ ಬೈ 12. ಮತ್ತೆ 6 ಮಾಡಿಸ್ತೀವಿ 2 ಮತ್ತೆ ಮತ್ತೆ 2 3 6 2 22 ಇಂಟು 3 ಆಗುತ್ತೆ. ಈಗ 22 7 ಆಯಿತು 2 14 2 14 ಅಂದರೆ 154 ಬರುತ್ತೆ. 154 ಬೈ 3 3ರಿಂದ ಭಾಗಿಸೋದು. ಇಲ್ಲಿ ಇಷ್ಟಕ್ಕೆ ಇರ್ಬೋದು ಅಥವಾ ಭಾಗಿಸ್ಬೋದು. ಸೆಂಟಿಮೀಟರ್ ಸ್ಕ್ವೇರ್ ಭಾಗಿಸಿದ್ರೆ 3 5 15 3 3 ಅಥವಾ 1 5 10 3 30 51.3 ಸೆಂಟಿಮೀಟರ್ ಸ್ಕ್ವೇರ್. ಅಲ್ಲಿಗೆ 5 ನಿಮಿಷದಲ್ಲಿ 1 ನಿಮಿಷದ ಮುಳ್ಳು ಎಷ್ಟು ವಿಸ್ತೀರ್ಣವನ್ನು ಕಾಣಿಸುತ್ತೆ? 51.3. ಈ ಲೆಕ್ಕವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಮೊದಲು ಸರಿಯಾದ ಒಂದು ಚಿತ್ರವನ್ನು ಬರ್ಕೊಬೇಕಾಗುತ್ತೆ. ಸರಿಯಾದ ಚಿತ್ರವನ್ನು ಬರ್ಕೊಂಡ ಮೇಲೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಅರ್ಥ ಮಾಡಿಕೊಂಡು ಥೀಟಾ ಬೆಲೆ ಎಷ್ಟು ಇದು ಬೆಲೆ ಎಷ್ಟು ಅಂತ ನೋಡಿಕೊಂಡ್ರೆ ಸುಲಭವಾಗಿ ಬರುತ್ತೆ. ಆಯಿತಾ? ಈಗ ಇನ್ನೊಂದು ಮುಖ್ಯವಾದ ಒಂದು ಲೆಕ್ಕವನ್ನು ಮಾಡೋಣ. ಹನ್ನೆರಡು 15 ಸೆಂಟಿಮೀಟರ್ ಬಾಹುವಿರುವ ಒಂದು ವೃತ್ತಾಕಾರದ ಹುಲ್ಲಿನ ಮೈದಾನದ ಮೂಲೆಯಲ್ಲಿರುವ ಒಂದು
ಕುದುರೆಯನ್ನು ಐದು ಮೀಟರ್ ಉದ್ದದ ಹಗ್ಗದಿಂದ ಕಟ್ಟಿದೆ. ಕುದುರೆಯನ್ನು ಮೇಲೆ ಹೋಗುವಾಗ ನಿಧಾನದ ಮಾರ್ಗದರ್ಶನ ಕುದುರೆಯು ಮೇಯಬಹುದಾದ ಮೈದಾನದ ಇದು ಅನ್ವಯ ಮೇಲಿನ ಲೆಕ್ಕಗಳು. ವಿಸ್ತೀರ್ಣ 5 ಮೀಟರ್ ಬದಲಾಗಿ 10 ಮೀಟರ್ ಹಗ್ಗ ಉಪಯೋಗಿಸಿದ್ದೀರಿ. ಹೆಚ್ಚಾಗಿ ಮೇಯಬಹುದಾದ ಮೈದಾನದ ವಿಸ್ತೀರ್ಣ ಇಲ್ಲಿ ಒಂದು ಹುಲ್ಲಿನ ಮೈದಾನ ಚೌಕಾಕಾರದಲ್ಲಿದೆ. ಇದು ಹುಲ್ಲಿನ ಮೈದಾನ ಆಗಿದೆ. ಸೊ ಇಲ್ಲಿ ಊಟ ಇದೆ. ಸೊ ಇಲ್ಲಿ ಕುದುರೆಯನ್ನು ಕಟ್ಟಿದ್ದಾರೆ. ಇದೆಯಾ ಒಂದು 5 ಮೀಟರ್ ದೂರದಲ್ಲಿ ಕುದುರೆಯನ್ನು ಕಟ್ಟಿದ್ದಾರೆ. ಹೀಗಿದೆ ಅಂತ ಅನ್ಕೊಂಡ್ರೆ ಸೊ ಈ ಕುದುರೆ ಈ 5 ಮೀಟರ್ ದಾರ ಇದೆಯಲ್ಲ. ಸೊ ಈ 5 ಮೀಟರ್ ದಾರ ಅಂದರೆ 5 ಮೀಟರ್ ದಾರ ವೃತ್ತಾಕಾರದ ಅಥವಾ ಚತುರ್ಥಕ ರೂಪದಲ್ಲಿ ನೋಡುವುದು ಹುಲ್ಲನ್ನು ಮೇಯಬಹುದು. ಅರ್ಥ ಇದೆಯಾ? ಇದಿಷ್ಟು ಕೊಟ್ಟಿರುವಂಥ ಲೆಕ್ಕ. ಸೊ ಇಲ್ಲಿ ನಾವೇನಂತ ಅರ್ಥ ಮಾಡ್ಕೊಳ್ಬೇಕಂದ್ರೆ ಇದು ಚೌಕಾಕಾರದ ಮೈದಾನ ಇದೆ. ಸೊ ಹಾಗಾಗಿ ಮೊದಲು ನಾವೇನು ಮಾಡಬೇಕು, ಮೈದಾನದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಸೊ ಮೈದಾನದ ವಿಸ್ತೀರ್ಣ ಅಂದರೆ ಬಾಹು ಇಂಟು ಬಾಹು. ಯಾಕೆ ಬಾಹು ಇಂಟು ಬಾಹು ಅಂದರೆ ಒಂದು ಮೈದಾನ ಯಾವ ಆಕೃತಿಯಲ್ಲಿದೆ, ಚೌಕಾಕಾರದಲ್ಲಿದೆ. ಸೊ ಹಾಗಾಗಿ ಬಾಹು ಇಂಟು ಬಾಹು. ಸೊ ಬಾಹು ಅಂತ ಹೇಳಿದ್ರೆ ಎಷ್ಟಿದೆ? 15 ಸೆಂಟಿಮೀಟರ್ ಬಾಹು ಅಂತ ಇದೆ. 15 ಮೀಟರ್ 15 ಮೀಟರ್. ಸೊ ಹಾಗಾಗಿ 15 ಇಂಟು 15 ಟೋಟಲ್ ಆಗಿ 225 ಮೀಟರ್ ಸ್ಕ್ವೇರ್. ಸೊ ಮೈದಾನ ವಿಸ್ತೀರ್ಣ 225 ಮೀಟರ್ ಸ್ಕ್ವೇರ್ ಆಯಿತು. ಇದೆಯಾ? ಈಗ ಇಲ್ಲಿ ಈ ಒಂದು ಕುದುರೆಯನ್ನು 5 ಮೀಟರ್ ಉದ್ದದ ಹಗ್ಗದಿಂದ ಕಟ್ಟಿದೆ ಅಂತೆ. ಸೊ ಈ 5 ಮೀಟರ್ ಉದ್ದದ ಹಗ್ಗ ಏನಾಗುತ್ತಂದ್ರೆ ಮೊದಲನೇ ರೀತಿಯಲ್ಲಿ ಏನಿದೆ, ಕುದುರೆಯು ಮೇಯಬಹುದಾದ ಮೈದಾನದ ಭಾಗದ ವಿಸ್ತೀರ್ಣ. ಕುದುರೆಯು ಮೇಯಬಹುದಾದ ಮೈದಾನದ ಭಾಗದ ವಿಸ್ತೀರ್ಣ ಅಂದರೆ ಇಲ್ಲಿ ನೋಡಬೇಕು. ಸೊ ಇದು ಒಂದು ಏನು ಚೌಕಾಗಿರುವುದರಿಂದ ಚೌಕದಲ್ಲಿ ಪ್ರತಿ ಕೋನದ ಅಳತೆಯಲ್ಲಿ 90 ಡಿಗ್ರಿ ಆಗಿರುತ್ತೆ. ಹಾಗಾಗಿ ಥೀಟಾ ಇದುಗಳು ಯಾವಾಗಲೂ 90 ಡಿಗ್ರಿ ಅಂತ ಬರುತ್ತೆ.
ತ್ರಿಜ್ಯ ಆಗುತ್ತೆ. ಸೊ ಹಾಗಾಗಿ ಮೊದಲನೇದು ಕುದುರೆಯು ಮೇಯುವಾಗ ಮೈದಾನ ವಿಸ್ತೀರ್ಣ ಆಗುತ್ತೆ. ಸೊ ಈಗ 90 ಡಿಗ್ರಿ ಬೈ 360 ಡಿಗ್ರಿ ಇಂಟು 22.7 cos ಸ್ಕ್ವೇರ್ ಅಂದರೆ 5 ಇಂಟು 5. ನಂತರ 94 ಸೊ ಹಾಗಾಗಿ 1/4 ಇಂಟು 22.7 ಇಂಟು 5 25 2 11 ಆಯಿತಾ. ನಂತರ 12.5 ಆಯಿತಾ. ಈಗ 12.5 ನೆಕ್ಸ್ಟ್ 7ರಿಂದ 12.5 ಮಾಡ್ಬೋದು. ನೋಡಿ 7 5 ಉಳಿತು 25 ಆಯಿತು ಅಲ್ವಾ. 55 ಅಂದರೆ ಪಾಯಿಂಟ್ ಬರುತ್ತೆ. 55 ಅಂದರೆ 7 49 6 60 ಆಯಿತು. 8 54 ಆಯಿತಾ. ಮತ್ತು 45 ಇದರಿಂದ 35 ಸಾಕು. 1.7 ಇಂಟು 1.7 ಇಂಟು ಬರುತ್ತೆ. ಸೊ ಇವೆಲ್ಲನ ಗುಣಿಸ್ಕೊಳ್ಳೋಣ. 1.7 ಇಂಟು 11 ಗುಣಿಸಿದರೆ 128 ಸೊ 8 15 8 1 9 ಸೊ ಅಲ್ಲಿ 19.5 ಇಂಟು ಸೆಂಟಿಮೀಟರ್ ಸ್ಕ್ವೇರ್. 19.5 ಇಂಟು ಸೆಂಟಿಮೀಟರ್ ಅಲ್ಲ ಮೀಟರ್ ಸ್ಕ್ವೇರ್. ಅಲ್ಲಿಗೆ ಕುದುರೆಯಿಂದ 5 ಮೀಟರ್ ಉದ್ದದ ಹಗ್ಗದಿಂದ ಕಟ್ಟಿದರೆ ಅದು ಎಷ್ಟು ಇದನ್ನು ಎಷ್ಟು ಇದನ್ನು ಮೇಯುತ್ತಂದರೆ ಮೈದಾನ ಎಷ್ಟು ಮೈದಾನ ಮೇಯುತ್ತಂದರೆ 19.5 ಇಂಟು ಮೀಟರ್ ಸ್ಕ್ವೇರ್ನಷ್ಟು ಏನು ಮಾಡುತ್ತದೋ ಮೇಯುತ್ತೆ. ಸೊ ಈಗ ಎರಡನೇ ಕಂಡೀಷನ್ ಇದೆ. ಎರಡನೇ ಕಂಡೀಷನ್ ಏನಿದೆ, 5 ಮೀಟರ್ ಬದಲಾಗಿ 10 ಮೀಟರ್ ಹಗ್ಗ ಉಪಯೋಗಿಸಿದಲ್ಲಿ ನೋಡಿ 5 ಮೀಟರ್ ಇದೆ, ಇದನ್ನು ನಾವು 5 ಮೀಟರ್ ಜಾಸ್ತಿ ಮಾಡೋಣ. ಹೀಗೆ 10 ಮೀಟರ್ ಹಗ್ಗವನ್ನು ಬಳಸಿದ್ರೆ ಅದು ಏನು ಮಾಡಿದ್ರೆ ಜಾಸ್ತಿ ಭಾಗವನ್ನು ಮೇಯುತ್ತಪ್ಪ. ಜಾಸ್ತಿ ಭಾಗವನ್ನು ಮೇಯಿಸಿದ್ರೆ ಅದು ಎಷ್ಟು ಹೆಚ್ಚಾಗಿ ಎಷ್ಟು ಮೇಯುತ್ತೆ ಅನ್ನೋದನ್ನ ಇಲ್ಲಿ ಕಂಡುಹಿಡಿಯಬೇಕು. ಹಾಗಾಗಿ ಮತ್ತೆ ಒಂದ್ಸಲ θ ಮತ್ತೆ 90 ಡಿಗ್ರಿನೇ ಬರುತ್ತೆ. θ 90 ಡಿಗ್ರಿ ಇಲ್ಲಿ R ಎಷ್ಟು 10 ಮೀಟರ್ ಆಯಿತು. ಸರಿಯಾ. ಅಲ್ಲಿಗೆ ಮತ್ತೆ θ ಬೈ 360 ಡಿಗ್ರಿ ಇಂಟು R ಸ್ಕ್ವೇರ್. θ ಅಂದರೆ 90 ಡಿಗ್ರಿ ಬೈ 360 ಡಿಗ್ರಿ ಇಂಟು ಅಂದರೆ 22/7 R ಸ್ಕ್ವೇರ್ ಅಂದರೆ 10 ಇಂಟು 90 ಅಂದರೆ 94 ಹೀಗೆ 78.5 ಸೆಂಟಿಮೀಟರ್ ಮೇಯುತ್ತೆ. ಸೊ ಇದು 10 ಸೆಂಟಿಮೀಟರ್ 10 ಮೀಟರ್ ಸೆಂಟಿಮೀಟರ್ ಸ್ಕ್ವೇರ್ ಮೀಟರ್ ಸ್ಕ್ವೇರ್. ಸೊ 10 ಮೀಟರ್ ಉದ್ದದ ದಾರವನ್ನು ಕಟ್ಟಿದ್ರೆ ಅಲ್ಲಿ ಕೇಳಿರೋದು ಹೆಚ್ಚಾಗಿ ಮೇಯಬಹುದಾದ ಮೈದಾನದ ವಿಸ್ತೀರ್ಣ ಅಂತ ಕೇಳಿದರೆ, ಸೊ
ಹಾಗಾಗಿ ಹೆಚ್ಚಾಗಿ ಮೇಯುವುದಾದ ಇದು 10 ಮೀಟರ್ ಉದ್ದದ ದಾರವನ್ನು ಇದು 5 ಮೀಟರ್ ಉದ್ದದ ದಾರವನ್ನು ಸೊ ಹೆಚ್ಚಾಗಿ ಎಷ್ಟು ಮೇಯ್ತಂದ್ರೆ ಇದರಲ್ಲಿ ಕಳಿತು 78.5 ಮೈನಸ್ 19.5 ಇದನ್ನ ಕಳಿಬೇಕಾಗುತ್ತೆ ಕಳೆದಾಗ ಈಗ 10 ಕಳೆದರೆ 2 14 9 ಇಲ್ಲಿ 8 7 ಆಯಿತು 13 9 8 ಇಲ್ಲಿ 6 ಆಯಿತು 6 ಹೆಚ್ಚಾಗಿ ಮೇಯಬಹುದಾದ ಮೀನಾಕ್ಷಿಷ್ಟು 58.92 ಮೀಟರ್ ಸ್ಕ್ವೇರ್ ಈ ಥರ ಮಾಡ್ಬೋದು ಅಂತ ಹೇಳಿದ್ರೆ ಲೆಕ್ಕವನ್ನು ಮಾಡ್ಕೋಬೇಕಾಗುತ್ತೆ ಗೊತ್ತಾಯ್ತಾ ಈಗ ಇನ್ನೊಂದು ಲೆಕ್ಕವನ್ನು ಮಾಡೋಣ ಒಂದು ಕೊಡೆಯು ಸಮಾಂತರದಲ್ಲಿ ಎಂಟು ಕಡ್ಡಿಗಳನ್ನು ಹೊಂದಿದೆ ಕೊಡೆಯು 45 ಸೆಂಟಿಮೀಟರ್ ತ್ರಿಜ್ಯವಿರುವ ಚಪ್ಪಟೆಗಳ ತ್ರಿಜ್ಯ ಎಂದು ಭಾವಿಸಿ ಚಪ್ಪಟೆಗಳ ವೃತ್ತ ಎಂದು ಭಾವಿಸಿ ಇದು ಭಾವಿಸಿ ಎರಡು ಅಂಕಣ ಕಡ್ಡಿಗಳು ಎರಡು ಅಂಕಣ ಕಡ್ಡಿಗಳ ನಡುವಿನ ವಿಸ್ತೀರ್ಣ ಕಂಡುಹಿಡಿಯಿರಿ. ಒಂದು ಕೊಡೆಯು ಸಮಾಂತರದಲ್ಲಿ ಕಡ್ಡಿಗಳನ್ನು ಹೊಂದಿದೆ, 8 ಕಡ್ಡಿಗಳನ್ನು ಹೊಂದಿದೆ. ಈ ಥರ ಕೊಡೆ ಇರುತ್ತೆ. ಕೊಡೆಯನ್ನು ಬಿಚ್ಚಿದಾಗ ಯಾವ ಥರ ಇರುತ್ತೆ ಅಂತೇಳಿ ಅವರು ಕೊಟ್ಟಿದ್ದಾರೆ. ಈ ಕೊಡೆಯ ಚಿತ್ರ ಬರೋದ್ರಿಂದ ವೃತ್ತ ಚಿತ್ರ ಬರ್ಕೊಂಡ್ರೆ ಸರಿಯಾಗುತ್ತೆ ನೋಡಿ. ಎಂಟು ಕಡ್ಡಿಗಳೆಲ್ಲ ಹೊಂದಿದೆ. ಸೊ 45 ಸೆಂಟಿಮೀಟರ್ ತ್ರಿಜ್ಯವಿರುವ ಪ್ರತಿಯೊಂದು ಕಡ್ಡಿಯ ಉದ್ದ ಎಷ್ಟು ಸೆಂಟಿಮೀಟರ್? 45 ಸೆಂಟಿಮೀಟರ್ ಇದೆ ಅಂತ ಅಂದ್ಕೊಂಡ್ರೆ ಎರಡು ಅಥವಾ ಕಡ್ಡಿಗಳ ನಡುವಿನ
ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಎರಡು ಅಂಕಗಳನ್ನು ಕಂಡುಹಿಡಿಯುವಾಗ ಈ ಗಡಿ ಮತ್ತು ಈ ಗಡಿ ಇವುಗಳ ನಡುವಿನ ವಿಸ್ತೀರ್ಣ ಕಂಡುಹಿಡಿದರೆ ಥೀಟಾವನ್ನು ಕಂಡುಹಿಡಿಯಬೇಕು ಫಸ್ಟು. ಸೊ ಥೀಟಾ ಟೋಟಲ್ ಆಗಿ ಎಷ್ಟು 360 ಡಿವೈಡ್ ಬೈ ಒಟ್ಟು ಕಡ್ಡಿಗಳು ಎಷ್ಟು, ಒಟ್ಟು ಕಡ್ಡಿಗಳು ಸೊ ಥೀಟಾ 360 ಡಿವೈಡ್ ಬೈ ಒಟ್ಟು ಕಡ್ಡಿಗಳು ಇಂಟು ಥೀಟಾ ∞ 8 ಆಯ್ತಾ 40 ಥೀಟಾ 45 ಡಿಗ್ರಿ. ಥೀಟಾ 45 ಡಿಗ್ರಿ ಆಗುತ್ತೆ. ಸೊ ಹಾಗಾಗಿ ಆರ್ ತ್ರಿಜ್ಯ 45 ಸೆಂಟಿಮೀಟರ್ ಆಯಿತು. ಸೊ ಎರಡು ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣ ಥೀಟಾ ಬೈ 360 ಡಿಗ್ರಿ ಇಂಟು ಥೀಟಾ 45 ಡಿಗ್ರಿ ಬೈ 360 ಡಿಗ್ರಿ ಇಂಟು 72/7 ಇಂಟು 45 ಇಂಟು 45. ಸೊ 45 ಏನಿದೆ ಹೋಗುತ್ತೆ. ಈಗ 2 ಇಂಟು 2 ಸೊ 11 ಇಂಟು 45 ಇಂಟು 48 ಡಿವೈಡ್ ಬೈ 4 ಇಂಟು 7 ಆಯಿತು. ನಂತರ 44 ಇದು 45 ಮಾಡೋಣ. ಹಾಗಾಗಿ ಅಲ್ಲಿಗೆ 45 ಇಂಟು 45 ಅಂದರೆ 525 4 16 20 ಅಲ್ಲಿಗೆ 45 ಇಂಟು 45 ಅಂದರೆ ಅದನ್ನು ಮುಗಿಸೋಣ. 45 ಇಂಟು 45 ಅದು 25 ವರ್ಷ 8 11 ಡಿವೈಡ್ ಬೈ 28 ಬರುತ್ತೆ ಆಯಿತಾ. 28 ಈಗ 28ರಿಂದ ಇದನ್ನು ಭಾಗಿಸ್ಬೋದಾ ಅನ್ನೋದನ್ನು ನೋಡೋಣ. ಸೊ 4 ಇಂಟು 7 4 4 20 4 24 ಡಿಗ್ರಿ 10 4 8 4 20. ಸೊ 56.25 ಇಂಟು 11 ಬೈ 7 56.23 ಆಯಿತಾ. 25 ಇಂಟು 7 21 45 45 ಸಾಕು. 8.35 ಇಂಟು 11 ಗುಣಿಸಿದೆ. 8.35 ಇಂಟು 11 835 835 5 8 11 99.85 ನನ್ನ ಆನ್ಸರ್ 99.85 ಸೆಂಟಿಮೀಟರ್. ಅಲ್ಲಿಗೆ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀವಿ ನಾವು ಈ ಒಂದು ಅನ್ವಯಿಕ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಸೊ ಇದರ ಮುಂದಿನ ಭಾಗವನ್ನು ನಾವು ಮುಂದಿನ ಒಂದು ತರಗತಿಯಲ್ಲಿ ಮಾಡೋಣ. ಇದು ಧನ್ಯವಾದಗಳು.